ಯಕ್ಷಗಾನ ಚಾಪ್ಟರ್ ಕ್ಲೋಸ್ ಮಾಡಿ ಕದ್ರಿ ಮೇಳಕ್ಕೆ 12 ವರ್ಷ ತಿರುಗಾಟ ಮಾಡಿದಂತಹ ಕದ್ರಿ ಮೇಳಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟರು. ಕರಾವಳಿಯಲ್ಲಿ ಆ ಕದ್ರಿ ಮೇಳ ಅನ್ನುವಂಥದ್ದು ಬಹುತೇಕ ನನಗೆ ಅದನ್ನ ಕೇಳಿ ಗೊತ್ತಷ್ಟೇ. ಕದ್ರಿ ಮೇಳ ಯಾವಾಗ ನಿಲ್ತದೆ ಅನ್ನುವಂತಹ ಸುದ್ದಿ ಗೊತ್ತಿರ್ಲಿಲ್ಲ. ಆದ್ರೆ ಮುಂದಿನ ತಿರುಗಾಟಕ್ಕೆ ಕದ್ರಿ ಮೇಳ ಇಲ್ಲ, ಜೊತೆಗೆ ಮನೋಹರ್ ಕುಮಾರ್ ಇಲ್ಲ ಅಂತ ಹೇಳುವಾಗ ಅನೇಕ ಜನರು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಮನೋಹರ್ ಕುಮಾರ್ ಅವರ ವೇಷವನ್ನು ನೋಡಿಕೊಂಡು ಮೆಚ್ಚಿದಂತಹ ವರ್ಗ, ಈಗಿನವರಿಗೆ ಒಂದು ಹೊಸ ಪ್ರಸಂಗವನ್ನು ಬರ್ತದೆ, ನಾಳೆ ಮೊಬೈಲ್ ಅಲ್ಲಿ ಬರ್ತದೆ ನೋಡ್ತಾರೆ. ಮನೋಹರ್ ಕುಮಾರ್ ಅವರ ಗೆಜ್ಜೆ ಪೂಜೆಯ ನಾಗ ಅನ್ನುವಂಥದ್ದಾಗಿಲ್ಲ, ಅತ್ಯದ್ಭುತ ಎಲ್ಲಾ ಪಾತ್ರಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇತ್ತು. ಅಭಿಮಾನಿ ವರ್ಗ ಇತ್ತು, ಕರಾವಳಿ, ಉಡುಪಿ, ಮಂಗಳೂರು ಆಗಿರುವ ಎಲ್ಲಾ ಕಡೆಯಲ್ಲಿ ಕೂಡ. ಅಂತಹ ಕದ್ರಿ ಮೇಳ 12 ವರ್ಷದ ತಿರುಗಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇರ್ತಾರೆ. ಇಡೀ ಜನ, ನಿಮಗೆ ಈ ಮೇಳವನ್ನು ನೀವು ನಿಲ್ಲಿಸಿದಂತ ಸಂದರ್ಭ ಅನೇಕ ಕರೆಗಳು ಬಂದಿರಬಹುದು, ಅಥವಾ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು? ಪೇಪರ್ನಲ್ಲಿ ಬಂದಿದೆ, ಮನೋಹರ್ ಕುಮಾರ್ ಮಾಯಾ ಆದ್ರು ಅಂತ. ಮಾಯಾ ಮನೋಹರ ಅಂತೇಳಿ ಪ್ರಸಂಗ ಮಾಡಿದೆ. ನಾನು ನಿಲ್ಲಿಸುವ 1 ವರ್ಷ ಮೊದಲು ಪೇಪರ್ನಲ್ಲಿ ಬಂದಿತ್ತು, ಮನೋಹರ್ ಕುಮಾರ್ ಮಾಯಾ ಆದ್ರು ಅಂತ ಹಾಕಿದ್ರು. ಈಗ ಕದ್ರಿ 12 ವರ್ಷ ನಿಲ್ಲಿಸಿದ್ರೆ ಮುಂದೆ ಏನ್ ಮಾಡಿದ್ರಿ ಅಂತ ಹೇಳಿ? ಏನಿಲ್ಲ, ನಾನು 1 ವರ್ಷ ತಟಸ್ಥ ಇದ್ರಿ. ಎಲ್ಲಿ ಹೋಗುದೇ, ತ್ರಿಶೂರ್ನಲ್ಲೇ ಇದ್ದೆ. ಮೇಳಕ್ಕೆ ಹೋಗುದಿಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ನನ್ನೊಬ್ಬರು ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ಇದು ಕಟೀಲ್ ಮೇಳ ಹೋಗ್ಬಾರ, ಲೆತ್ತರ ಹೋಗ್ಬಂದೆ. ಹಾಗೆ ಅವ್ರು ಯಾರ ಹತ್ರ ಮಾತಾಡಿದಾಗ ಅವ್ರು ಹೇಳಿದಂತೆ, ಯಾರಿದ್ದ ಮೇಳದ ವ್ಯವಹಾರ ಹೊರಬಿಡುತ್ತೆ ಅಂತ ಹೇಳಿದ್ರು. ಪಟ್ಲ ಸತೀಶ್ ನಟರು ಸೇರ್ಪಡೆಗೆ ಮಾತಾಡಿದಾಗ ಹಾಗೆ ಆ ವರ್ಷ ಹಾಗೆ ಇತ್ತು. ಮತ್ತೆ 1 ವರ್ಷ ಆಗೋ ಮತ್ತೆ ಪುನಃ ಫೋನ್ ಮಾಡಿದ್ರು ಅವರು. ಒಂದೇ ವರ್ಷ, ಅದೇ ವರ್ಷದಲ್ಲಿ ಪುನಃ ಫೋನ್ ಮಾಡಿದ್ರು, ಇದು ಕಿಶನ್ ಹೆಗ್ಡೆರ್ನ ಮೇಳ ಹೋಗ್ಬಾರ ಅಂತ. ಯಾವ ಮೇಳ? ಮಂಗಳಾದೇವಿ ಮೇಳ. ಹೌದು, ನಾನೇ ಬಂದೆ. ಲೆತ್ತನ ಪೋಲಿ ಏನಾಗಲ್ಲ ನೋತೋಣ. ಮೇಳದ ವ್ಯವಹಾರ ಆಗುವಾಗ ಒಂದೊಂದು ರೀತಿಯಲ್ಲಿ ಬರ್ತದೆ. ಹಾಗೆ ಅವರು ಫೋನ್ ಮಾಡಿದ್ರು ನನಗೆ. ಅವರಿಗೆ ವ್ಯವಹಾರ ಸರಿಯಾಯಿತು. ಮಂಗಳಾದೇವಿ ಮೇಳದಲ್ಲಿ 7 ವರ್ಷ ಇದ್ದೆ. 7 ವರ್ಷ ತಿರುಗಾಟ ಮಾಡಿದೆ. ಬಹುತೇಕ ಚೆನ್ನಿ ಚೆನ್ನಮ್ಮ ಪ್ರಸಂಗಗಳೆಲ್ಲ ವಾಮನ ಕುಮಾರ್ ಎಲ್ಲ ನೋಡಿದರೆ, ಇದು ಮತ್ತೆ ಮಲ್ಲಿಗೆ ಸಂಪಿಗೆ, ವಜ್ರ ಕುಟುಂಬ ಇದರೆಲ್ಲ ಒಳ್ಳೆ. ನಮ್ಮ ಭಾಗವತಿಕೆಯಲ್ಲಿ ರವಿಚಂದ್ರ ಕನ್ನಡಿಗಟ್ಟೆ ಇದ್ರು, ಮೈನ್ ಪದ್ಯಾನ ಅವರು ಇದ್ರು. ಬಹುತೇಕ ನಮಗೆ ಹೇಗೆ ಅಂತ ಹೇಳಿದ್ರೆ, ನಾವು ಕಕ್ಕಿಂಜ ಪರಿಸರದವರಾಗಿರುವುದರಿಂದ ಕಕ್ಕಿಂಜ ಶಾಲಾ ವಠಾರಕ್ಕೆ ಮಂಗಳದೇವಿ ಮೇಳ ಬರ್ತಾ ಇತ್ತು. ಅದರ ಮಿನಿ ಬಸ್ ಅಲ್ಲಿ ಒಂದು ಇವತ್ತಿನ ಆಟದ್ದೆಲ್ಲ ಶೀಟನ್ನೆಲ್ಲ ಬಿಸಾಡ್ಲಿಕ್ಕೆ ನಾವು ಕೂಡ ಹೋಗ್ತಾ ಇದ್ವಿ. ಒಳ್ಳೆಯ ಸರಪಾಡಿ ಅಶೋಕ್ ಶೆಟ್ರು ಕೂಡ ಇದ್ದಂತ ಸಂದರ್ಭ. ಮನೋಹರ ಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ, ರವಿಚಂದ್ರ ಕನ್ನಡಿಗಟ್ಟೆ, ಗಿರೀಶ್ ಕಕ್ಕೆಪದವು, ಚಂದ್ರಶೇಖರ್ ಕಕ್ಕೆಪದವು ಅವರು ಕೂಡ ಇದ್ದಂತಹ ಅತ್ಯದ್ಭುತ. ಮತ್ತೊಬ್ಬರು ಗಣೇಶ್ ಕುಂದರ್ ಅವರು ಇದ್ರು ಅಂತ ಇರ್ಲಿಲ್ಲ, ಸುಂಕದಗಟ್ಟೆ ಹೇಳಿದ್ದರು. ಈ ಮಂಗಳದೇವಿ ಮೇಳದಲ್ಲಿ ಕೂಡ 7 ವರ್ಷಗಳ ಕಾಲ ತಿರುಗಾಟವನ್ನ ಮಾಡಿದ್ರಿ. ತದನಂತರ ಮಂಗಳದೇವಿ ಮೇಳ ಅನಿವಾರ್ಯ ಏನಿಲ್ಲ, ನಾನು ಅವರು ಒಳ್ಳೇದ್ರಲ್ಲಿ ಬಿಟ್ಟದ್ದು. ಹೌದೌದು. ನನಗೆ 60 ಅವರಿಗೆ ಒಂದು ಸಣ್ಣ ವಿಷಯದಲ್ಲಿ ವಿನಾಕಾರಣ. ಆಗ ನಾನು ಹೇಳಿದೆ, ನಾನು ಬರುದಿಲ್ಲ ಮೇಳಕ್ಕೆ, ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೆ. ನಾನು ಹೇಳಿದೆ, 1 ವರ್ಷ ಬಡಗಿನಲ್ಲಿ ತಿರುಗಾಟ ಮಾಡ್ಬೇಕು. ನನಗೆ ಬಡಗಿನಲ್ಲಿ ಬೇರೆ ಮೇಳದಲ್ಲಿ ಮಾತುಕತೆ ಆಗಿತ್ತು, ಅದು ಅವ್ರಿಗೆ ಗೊತ್ತಾಯ್ತು. ಅವರು ಬಡಗು ದಂಡ ಎಣ್ಣೆಗೆ ಬರಲಿಲ್ಲ. ಹಾಗೆ 2 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಇದೆ. ಮಂಗಳದೇವಿ ಮೇಳ ಅದು ನಿಂತು ಅದರ ಡ್ರೆಸ್ ಅನ್ನೆಲ್ಲ ಸುಂಕದಗಟ್ಟೆ ಮೇಳಕ್ಕೆ ಕೊಟ್ಟರು ಅಂತ ಹೇಳಿ ಸುದ್ದಿ ಇತ್ತು. ಅಂದ್ರೆ ಮಂಗಳದೇವಿ ಮೇಳ ಕೊಡ್ಲಿಲ್ಲ. ಮಂಗಳದೇವಿ ಯಾರಿಗೂ ಕೊಡ್ಲಿಲ್ಲ. ಅದು ಈಗ ಹಿರಿಯಡ್ಕದಲ್ಲಿ ಇರುತ್ತದೆ. ಹಿರಿಯಡ್ಕೆ ಮೇಳದಲ್ಲಿ ಮಂಗಳದೇವಿ ಮೇಳ. ನಂತರ ಸಾಲಿಗ್ರಾಮ ಮೇಳದಲ್ಲಿ 2 ವರ್ಷ ತಿರುಗಾಟ ಮಾಡಿ. 2 ವರ್ಷ ರಂಗಪಂಚಮಿ ಮತ್ತೊಂದು ಯಾವುದೋ ಪ್ರಸಂಗ ಇತ್ತು. ಅಲ್ಲಿ ಸಹ ದೇವರ ಒಳ್ಳೆಯ ಸಪೋರ್ಟ್, ಮತ್ತೆ ಒಳ್ಳೆಯ ಯಜಮಾನ ಕಿಶನ್ ಹೆಗ್ಡೆ ಅವರು ನನಗೆ ಒಳ್ಳೆ ಗೌರವ ಕೊಡ್ತಿದ್ರು. ನನ್ನ ಮೇಲೆ ಒಳ್ಳೆ ಪ್ರೀತಿ ಇತ್ತು. ಮೇಳಕ್ಕೆ ಹೋಗೋಗಲ್ಲ ಅದೇ ಒಪ್ಪಂದ ಇತ್ತು. ನಾನು ಹೇಳಿದೆ, ನೀವು ಯಜಮಾನನಾಗಿ ನಾನು ಕೆಲಸದವಾದರೆ ಮರುದಿವಸ ಬಿಟ್ಟು ಬರ್ತೇನೆ. ಹಾಗೆ ನಾನು ಬಂದಾಗ ನನ್ನನ್ನು ಮಾತಾಡಿಸುವಾಗಲಿ ಎಲ್ಲ ವ್ಯವಹಾರದಲ್ಲಿಯೂ ಒಳ್ಳೆಯದರಲ್ಲಿದ್ರು, ಬಿಡುವಲ್ಲಿವರೆಗೂ ಒಳ್ಳೆಯದು. ಮತ್ತೆ ನಾನು ಬಿಟ್ಟು ಬರುವಾಗಲೂ ಅವ್ರು ಹೇಳಿದರು, ನನ್ನದು 5 ಮೇಳ ಉಂಟು, ಯಾವತ್ತೂ ನಿಮಗೆ 5 ಮೇಳದ ಬಾಗಿಲು ಬರ್ಬೋದು ನಿಮಗೆ. ನಾನು ಮತ್ತೆ ಅಲ್ಲಿಂದ ಬಿಟ್ಟದ್ದು ಹೇಗೆಂದರೆ ಕುಂದಾಪುರ ಕಡೆಗೆ ಆಟ ಆಗೋದು ನಮಗೆ ಬಹಳ ಕಷ್ಟ ಆಗ್ತದೆ. ಅವರಿಗೆ ನನಗೆ ಈಗಲೂ ಒಳ್ಳೆ ತರ ಉಂಟು, ಮಾತಾಡಿಸ್ತಾರೆ, ಎಲ್ಲ ಉಂಟು. ನಂತರ ಸಾಲಿಗ್ರಾಮ ಬಿಟ್ಟು ತದನಂತರ ಅತಿಥಿಯಾಗಿ ಇಲ್ಲಿ ತನಕ ಬೇರೆ ಬೇರೆ ಮೇಳ ಅಲ್ಲ, ಅತಿಥಿಯಾಗಿ ನಾನು ಹೋಗ್ತಾ ಇದ್ದೆ. ಸಾಲಿಗ್ರಾಮ ಬಿಟ್ಟ ನಂತರ ಒಂದೊಂದು ದಿವಸ 3 ಮೇಳಕ್ಕೆ ಹೋಗ್ತಾ ಇದ್ರಿ. ನನ್ನನ್ನು ಮತ್ತೆ ಸುಂಕದಗಟ್ಟೆಯಲ್ಲಿ 1 ವರ್ಷ ಇದ್ದೆ.
ಬಾಚಕೆರೆಯಲ್ಲಿ ಬಾಚಕೆರೆ. ಅಶೋಕ್ ಶೆಟ್ರು, ಅಶೋಕ್ ಶೆಟ್ರ ಇದು ಸಂಚಾಲಕ ಮೇಳ ದೇಜಪ್ಪನವರು. ಹಾಗೆ ನನ್ನನ್ನು ಅದಕ್ಕೆ ಕರೆದ್ರು. ಆ ವರ್ಷ ಸಾಗಿ 1918 ನಾಟ ಆಗಿದೆ, 40 ವರ್ಷ. ಮತ್ತೆ ಕೊಲ್ಲಂಗಾಣ ಮೇಳದಲ್ಲಿ ಇದ್ರಿ. ಮತ್ತೆ ಬೆಂಕಿನಾಥೇಶ್ವರಿಗೆ ಸೇರ್ಪಡೆ ಆದಾಗ ನಾನು ಹೇಳಿದೆ, ಹೀಗೆ ನಾನು ಬೇರೆ ಮೇಳಕ್ಕೆ ಒಪ್ಪಿಕೊಂಡೆ, ಇದು ಮೂಲ ವೇಷ ಮಾಡ್ತಾರೆ ಹಾಗೆ. ಮತ್ತೆ ಕೊನೆಗೆ ನಾನೀಗ ಪರ್ಮನೆಂಟ್ ಆಗಿ ಈಗ ಇವರದ್ರಲ್ಲಿ ಬೆಂಕಿನಾಥೇಶ್ವರದಲ್ಲಿ ಪರ್ಮನೆಂಟ್ ಆಗಿದೆ, ಬೇರೆ ಅದಕ್ಕೆ ಹೋಗುದಿಲ್ಲ ಅಂತ ಹೇಳಿಲ್ಲ. ಇಲ್ಲಿ ಇಲ್ಲದಿದ್ರೆ ಮತ್ತೆ ನನಗೆ ಅನುಕೂಲ ಆದ್ರೆ ಈ ಮೇಳದ ವ್ಯವಹಾರ ಬಿಟ್ಟು ಅದಕ್ಕೆ ಹೋಗುದು, ಇದರದ ವ್ಯವಹಾರ ಮುಗಿಸಿ ಹೋಗ್ತೇನೆ. ಹಾಗೆ ಮತ್ತೆ ಅವರಿಗೊಂದು ಮಾತು ಕೊಟ್ಟಿದ್ದೇನೆ, ನಾನು ತಿರುಗಾಟ ಮಾಡುವಲ್ಲಿ ನಿಮ್ಮ ಅದರಲ್ಲೇ ಮಾಡುವ. ಈಗ ನಮ್ಮ ಮನೋಹರನ್ನ ಅವರು ನನಗೆ ಬುದ್ಧಿ ತಿಳಿದ ಕ್ಷಣದಿಂದ ಅವರನ್ನು ನೋಡುವಾಗ ಹಾಗೇ ಇದ್ದಾರೆ, ಸ್ವಲ್ಪ ಈಗ ಸಪರಾಗಿದ್ದಾರೆ ಅಷ್ಟೇ. ಆರೋಗ್ಯ ಹೇಗಿದೆ? ತೊಂದರೆ ಇಲ್ಲ, ಆರೋಗ್ಯ ಅನ್ನುವಂಥದ್ದು ಚೆನ್ನಾಗಿ. ನಾನು ಅಂದ್ರೆ ಯಕ್ಷಗಾನದಲ್ಲಿ ನಾನು ಯಾವುದು ನಾನು ಎಣಿಸದ ಸಿಕ್ಕಿದ್ದು ತುಂಬಾ ಉಂಟು. ಹೌದು, ಒಂದನೇ ನನಗೆ ಅಭಿಮಾನಿಗಳು ಸಿಕ್ಕಿದ್ದು ನನಗೆ ನನ್ನ ದೊಡ್ಡ ಸಂಪತ್ತು. ಮತ್ತೆ ನಾನು ತಿರುಗಾಟ ಮಾಡುವ ಇನ್ನೊಂದು ಯಜಮಾನನ ಕೈಯಲ್ಲಿ ತಿರುಗಾಟ ಮಾಡೋದ್ರಲ್ಲಿ ಮೊದಲು ಸಿಕ್ಕಿದ್ದು ವರದರಾಜ ಪೈಗಳು, ಒಳ್ಳೆಯ ಯಜಮಾನ. ಆಮೇಲೆ ಸಂಪತ್ಭರಿತವಾದ ಯಜಮಾನ ಕಿಶನ್ ಹೆಗಡೆಯವರು. ಮತ್ತೆ ಕಲಾವಿದರ ಪೈಕಿಯಲ್ಲಿ ಯಜಮಾನರುಗಳು ಸಿಕ್ಕಿದವರು ಒಳ್ಳೆ ಯಜಮಾನರುಗಳು. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಸ್ಪಂದಿಸಿರಲಿಲ್ಲ, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಮಗೆ ನೋವಾಗಿ ಉಳಿಲಿಲ್ಲ. ಮತ್ತೆ ಹೆಚ್ಚಾಗಿ ನನ್ನ ಅಭಿಮಾನಿಗಳು ನನ್ನನ್ನು ಬೆಳೆಸಿದ್ದಾರೆ. ನಿಮ್ಮದೇ ಒಂದು ಅಭಿಮಾನಿ ವರ್ಗವೇ ಇದೆ. ನನ್ನ ಹತ್ರ ಯಾವುದು ಇದ್ರು, ಯಾವುದು ನನ್ನಿಂದ ಬೆಳವಣಿಗೆ ಆದ್ರೂ ನನ್ನ ಆತ್ಮೀಯರಿಂದ ಮತ್ತು ಅಭಿಮಾನಿಗಳಿಂದ. ನಂತರ ಏನಿರ್ಲಿಲ್ಲ, ನಾನು ಸೊನ್ನೆ. ಈಗ ಈ ಕೂತ್ಕೊಂಡ ಮನೆಯಿಂದ ಹಿಡಿದು ನಾನು ಹಾಕೋ ಬಟ್ಟೆಯಿಂದ ಹಿಡಿದು ಅಲ್ಲಿಂದಲೇ ಬಂದದ್ದು, ಯಕ್ಷಗಾನದಿಂದಲೇ, ಯಕ್ಷಗಾನ ಅಭಿಮಾನಿಗಳಿಂದ. ಈಗ ಬೇಜಾರಂತ ಕೇಳಿದ್ರೆ, ಈಗ ಮೊದಲು ನಮ್ಮ ವೇಷವನ್ನು ನೋಡ್ಲಿಕ್ಕೆ 500-250 ಕೊಟ್ಟು ಬರ್ತಾ ಇದ್ರು. ಈಗ ನಮ್ಮ ವೇಷವನ್ನು ಧರ್ಮಕ್ಕೆ ನೋಡಿ ನಾವು ಕೊಡ್ತೇನೆ ಹೇಳಿದ್ರು ಬರುವುದಕ್ಕಿಲ್ಲ. ಯಾಕೆ ಇಂತಹ ಸ್ಥಿತಿ ಬಂತು ಅಂತ ಹೇಳಿಲ್ಲ. ಅದು ನೋಡಿ, ಊಟದಲ್ಲಿ ಪಾಯಸ ಅದ್ರ ಲೆಕ್ಕದಲ್ಲಿ ಇದ್ರು, ಅದು ಅತಿ ಆಯ್ತು. ಮತ್ತೆ ಈಗ ಅದು ಹೇಳಿದ್ರೆ ಕೆಲವರಿಗೆ ಬೇಜಾರಾಗ್ತದೆ. ಮೊದಲು 1-2 ಸಂಘಗಳಿದ್ದವು. ಈಗ 10 ಜನ ಸೇರಿ ನಾಟ್ಯ ಕಲಿಸಿದ್ರು. ಈಗ ಉದಾಹರಣೆ ನಮ್ಮಲ್ಲಿ ಏನಾಡಿದ್ರೆ ಈಗ ಒಂದು 30 ಕಾಟ ಉಂಟು, ಊರಿಡಿ ಕಲೆಕ್ಷನ್ ಮಾಡ್ತಾರೆ, ಆಟ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ಪ್ರಯೋಜನ ಮಾಡ್ಕೊಳ್ತಾರೆ. ಈ ಕುಣದ ಮಕ್ಕಳಿಗೂ ಏನು ಪ್ರಯೋಜನ ಇಲ್ಲ, ಅವರ ತಂದೆಗಾದ ಸುಲಿಗೆ ಮಾಡಿಕೊಳ್ಳೋದು. ಅಲ್ಲಿ ಒಬ್ಬ ಲೀಡರ್ ಆಗಿರ್ತಾನೆ, ಆ ಲೀಡರ್ ಎಂಬ ಸ್ವ ಮಾಡಿ ಇಲ್ಲಿ ಅವರಿಗೆ ಅದು ಗೊತ್ತಿರುದಿಲ್ಲ. ಅವರಿಗೆ ಹೋದಲ್ಲಿ ಎಲ್ಲ ಕಲೆಕ್ಷನ್ ಕೊಡ್ತಾರೆ. ಮೊದಲು ಇದೇ ಹಣವನ್ನು ಟೆಂಟಿನ ಮೇಳಕ್ಕೆ ಹಾಕ್ತಿದ್ರು, ತಿಂಗಳಿಗೊಂದು ಆಟ ಎಲ್ಲ ಆಗ್ತಾ ಇತ್ತು. ಆಟೊಂಡಿಗೆ ಹೋಗಿ ಅಂತ ಗೊತ್ತಾಯ್ತಾ? ಅದು ಹೋಗಿ ಈಗ ಏನಾಗಿದೆ, ಇವತ್ತು ಇಲ್ಲಿ ಆದ್ರೆ ಇವತ್ತೇ ರಾತ್ರಿ ಅಲ್ಲಿ ಇರ್ತದೆ. ಹಾಗೆ ಹೆಜ್ಜೆ ಹೆಜ್ಜೆಗೆ ಆಟ ಆಯ್ತು. ನಿಜವಾಗಿ ವಿಸ್ತಾರ ಆಗ್ತಿದ್ರೆ ಬೇರೆ ಬೇರೆ ನಾಡುಗಳಿಗೆ, ಬೇರೆ ಬೇರೆ ದೇಶಗಳಿಗೆ ವಿಸ್ತಾರ. ಅಂದ್ರೆ ದೇಶ ಅಂದ್ರೆ ಈಗ ಮೆಡ್ರಾಸ್ನಲ್ಲಿ ನಮ್ಮವರು ಇಲ್ವಾ, ಹರಿಕೆ ಆಟಗಳು ಅಲ್ಲಿಗೆ ಹೋಗ್ಬಾರ್ದ? ಬೊಂಬೈಯಲ್ಲಿ ಇಲ್ವಾ? ಈಗ ಮಳೆಗಾಲದಲ್ಲಿ ಆಡುವ ಆಟವನ್ನೇ ಬೇಸಿಗೆಯಲ್ಲಿ ಹೋಗಿ ಮಾಡ್ಬೋದು ಹರಿಕೆ. ಈಗ ಕಟೀಲಿದಾದ್ರು ಒಂದು ಮೇಳವನ್ನು ಹರಿಕೆ ರೂಪದಲ್ಲಿ ಬೊಂಬೈ ಕಡೆಗೆ ವಿಸ್ತರಿಸಿ ಮಳೆಗಾಲ ಅಲ್ವಾ? ಅಷ್ಟೊತ್ತಿಗೆ ಏನಾಗ್ತದೆ ಹೇಳಿ, ಇಲ್ಲಿಗೆ ಈ ಕಡೆಗೆ ಆಟ ಕಡಿಮೆ ಆಗ್ತದೆ ಅಂತ. ಮನೋಹರನ ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡುವ ಮನಸ್ಥಿತಿ ಯಾಕೆ ಮಾಡಲಿಲ್ಲ ಅಂತ ಹೇಳಿ? ಮಾಡಲಿಲ್ಲ ಅಂದ್ರೆ ನನಗೆ ಎಲ್ಲಿಯಾದ್ರೂ ನಾನು ಆ ತಾಯಿ ಅನುಗ್ರಹ ಮಾಡಿದ್ರೆ ಯಕ್ಷಗಾನ ಬಿಡುವ ಹೊತ್ತಿನಲ್ಲಿ ಒಂದು ತಿರುಗಾಟ ಮಾಡು ಅಂತ ಹೇಳಿ ಮಾಡಬೇಕು ಅಂತ ಸೇವೆ ದುಡ್ಡಿನ ದೃಷ್ಟಿಯಲ್ಲ. ಹಾಗೆಂತ ಪೂರ್ಣ ಸೇವೆ ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ ಹೇಳಿದೆ. ಅದು ಯಜಮಾನ ಒಪ್ಪಿದೆ, ಅದಕ್ಕೆ ಅವಕಾಶ ಸಿಕ್ಕಿದೆ, ಯಜಮಾನ ಒಪ್ಪಿದೆ ಅಲ್ವಾ. ನಿಮ್ಮನ್ನು ಯಾರು ಕೂಡ ಇಲ್ಲಿ ತನಕ ಬೇಡ ಅಂತ ಹೇಳುವ ವರ್ಗ ಹುಟ್ಟಿಕೊಳ್ಳಿಲ್ಲ. ಬಹುಶಃ ಯೂಟ್ಯೂಬ್ ಅಲ್ಲಿ ನಾನು ಇತ್ತೀಚೆಗೆ ನೋಡಿದ್ದೆ, ಪುಣ್ಣಮೇದ ಪಣ್ಣು ಅಂತ ಹೇಳಿ ಪ್ರಸಂಗದಲ್ಲಿ ನೀವೊಂದು ಪಾತ್ರ ಮಾಡಿದ್ದೀರಿ. ದಿವಸ ಮಾಡಿದ್ದೆ ಅದೊಂದು ಪದ್ಯ ಇರೋದು. ಅದರಲ್ಲಿ ಆ ಪಾತ್ರದ ಹೆಸರು ರಕ್ಷಿತ್ ಬಡ್ರೆ. ಹೌದು, ಅತ್ಯದ್ಭುತವಾದ ಭಾವನಾತ್ಮಕವಾದಂತಹ
ಸತ್ಯ ಅನ್ನುವ ಪಾತ್ರ, ಸತ್ಯ ಅನ್ನುವಂತಹ ಪಾತ್ರ, ಭಾವನಾತ್ಮಕ ಪಾತ್ರಗಳನ್ನ ಮನೋಹರಣ್ಣನನ್ನ ನೋಡಿ ಕಲಿಬೇಕು. ಜೊತೆಗೆ ಖಳನಾಯಕ ಪಾತ್ರ ಕೂಡ ಅತ್ಯದ್ಭುತವಾಗಿ ಮಾಡುವಂತವರು. ನಿಮಗೆ ಗೊತ್ತಿದೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಈಗಿನ ಜನರೇಷನ್ ಅವರು ಯಾರಿದ್ದೀರಿ ಡಿ ಮನೋಹರ್ ಕುಮಾರ್ ಅಂತ ಹೇಳಿ ಹಾಕಿ, ತಮಗೆ ಬರ್ತದೆ, ಆಶ್ಚರ್ಯ ಆಗ್ತದೆ. ಅವರದ್ದು ಫೇಸ್ಬುಕ್ ಪೇಜ್ ಕೂಡ ಇದೆ. ಇತ್ತೀಚೆಗೆ ಅವರ ಹಳೆಯದಾದ ವಿಡಿಯೋವನ್ನು ನಾನು ನೋಡ್ತಾ ಇದ್ದೆ, ಹಾಕಿದ್ದಾರೆ ಫೇಸ್ಬುಕ್ ಅಲ್ಲಿ, ಹಾಕ್ತಾ ಬರ್ತಾ ಇದ್ದಾರೆ, ನೋಡಿ ಹೇಗೆ ಏನು ಅಂತ ಹೇಳಿ. ಜೊತೆಗೆ ಮನೋಹರನ್ನ ಈಗ ಕೂಡ ಪ್ರಸ್ತುತ ಅವರಿಗೆ ಮೊನ್ನೆ ಮುಂದಿನ ತಿರುಗಾಟಗಳಲ್ಲಿ ಅವರಿಗೆ ವಯಸ್ಸಾಗಿದೆ ಅನ್ನುವಂಥದ್ದು ಗೊತ್ತೇ ಆಗುದಿಲ್ಲ. ಮನೋಹರಣ್ಣನಿಗೆ ಈಗ ಎಷ್ಟು ವರ್ಷ ಅಂತ ಹೇಳಿ 67 ವರ್ಷ ವಯಸ್ಸಾಯಿತು, ಹಾಗೇ ಇದ್ದಾರೆ. ಕೆಲಸ ಒಂದು ಚೂರು ಕೂಡ 1% ಕೂಡ ಕೆಲಸದಲ್ಲಿ ಕಡಿಮೆ ಅನ್ನುವಂಥದ್ದಿಲ್ಲ. ಅದೇ ತಮ್ಮ 100% ಡೆಡಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಮನೋಹರಣ್ಣ ಅಂತ ಹೇಳಿ. ನಾನು ಅನೇಕ ಜನರ ಅಪೇಕ್ಷೆ ಇರಬಹುದು, ಗೆಜ್ಜೆ ಪೂಜೆ ಪ್ರಸಂಗದ ಬಗ್ಗೆ ಏನಾದ್ರು ನೀವು ಮಾತಾಡಬೇಕು ಅಂತ ಹೇಳಿ. ನಾನು ಗೆಜ್ಜೆ ಪೂಜೆ ಅಂತ ಹೇಳಿ ಒಂದು ವಿಚಾರ ತೆಗಿತೇನೆ. ಆ ಪ್ರಸಂಗದ ಬಗ್ಗೆ ಏನ್ ಹೇಳ್ತೀರಿ? ಗೆಜ್ಜೆ ಪೂಜೆ ಪ್ರಸಂಗ ನಿಮಗೆ ಬದುಕು ಕೊಟ್ಟಿದೆ, ಎಷ್ಟೋ ಸಾವಿರ ಪ್ರದರ್ಶನ ಆಗಿದೆ. ಬದುಕಲ್ಲ, ನನಗೆ ಹೆಸರು ಕೊಟ್ಟಿದೆ. ಹೌದು, ಬದುಕು ನನಗೆ ಯಕ್ಷಗಾನ ಕೊಟ್ಟದ್ದು. ಗೆಜ್ಜೆದ ಪೂಜೆ ಕೆಲವು ಕಲಾವಿದರಿಗೆ ಬದುಕು ಕೊಟ್ಟಿದೆ. ಹೌದು, ಅನೇಕ ಕಲಾವಿದರನ್ನ ನನಗೆ ಗೆಜ್ಜೆದ ಪೂಜೆ ಹೆಸರು ಕೊಟ್ಟಿದೆ. ಅದಕ್ಕೆ ಒಂದು ಒಳ್ಳೆ, ಈಗ ನನ್ನ ಹತ್ರ ಮಾತಾಡಿಸುವಾಗ ಗೆಜ್ಜೆದ ಪೂಜೆ ನಾಗಿ ನಿಲ್ಲಿಸ್ತಾನೆ. ಅದು ಇಂದಿಗೂ ಈಗಲೂ ಉಂಟು. ಅದೇ ಅಂಬಾ ಪ್ರಸಾದ್ ಸರಿಯಾಗಿ ಕಲಾವಿದ ಅಂತ ಹೇಳಿ ಬೆಳಕಿಗೆ ಬಂದದ್ದು ಗೆಜ್ಜೆ ಪೂಜೆಯಿಂದ. ಹೊಳ್ಳರು ಭಾಗವತರ ಹೌದು, ಆದ್ರೆ ಗೆಜ್ಜೆದ ಪೂಜೆಯ ನಂತರವೇ ಅವರನ್ನು ಮಾರ್ಕೆಟಿಗೆ ಕಂಡದ್ದು ನಾನು. ಕ್ಯಾಸೆಟ್ ಆಗಿತ್ತು, ಆ ಕ್ಯಾಸೆಟ್ ಅನ್ನು ನಾವು ಹಾಕಿ ಕೇಳ್ತಾ ಇದ್ವಿ. ನನ್ನ ಹತ್ರ ಒಂದು ವ್ಯಕ್ತಿ ಹೇಳಿದ್ದಾರೆ, ಈ ಭಟ್ರು ಎಂಟ್ಲ ಮೇಲೋಡಿತಾರೆ, ಎಂಟ್ಲು ಬೊಡಿಚಿ ಹೊಡೆದು ಬಿಡ್ತೀನಿ, ಇತ್ತೆಂಟು ಮಾರ ನಂಜೆ ಎಂಟ್ಲ ಮೇಲೆ ಕಾಪಡ ತೂಡು ಕೂಡ ಮಾಡಿದ್ರಿ. ಹಾಗೆ ಅವರು ಹೊಳ್ಳರು ಮಾರ್ಕೆಟ್ಗೆ ಬಂದಾದ್ರೆ ಸೀತಾರಾಮ್ ಕುಮಾರ್ ಹಾಸ್ಯಗಾರರಾದ್ದೇ ಅದರಲ್ಲಿ ಒಂದು, ಮತ್ತೆ ಸಂಜಯ್ ಕರ್ನಾಟಕ. ಹಾಗೆ ಅನೇಕ ಕಲಾವಿದರು ಈ ಪ್ರಸಂಗದಿಂದಾಗಿ ಮಾರ್ಕೆಟ್ ವ್ಯಾಲ್ಯೂ ಪಡ್ಕೊಂಡ್ರು. ಗೌನ ಆಗಿದ್ದವರು, ಅಂದ್ರೆ ಗೌನ ಆಗಿದ್ದು ಏನಿಲ್ಲ, ಡೌನ್ ಇದ್ದವರು ಈಗ ಸೀತಾರಾಮೆಲ್ಲ ಆಗ ಮೇಳಕ್ಕೆ ಬಂದದ್ದು. ಅಂಬಾಪ್ರಸಾದ್ ಸುಂಕದಗಟ್ಟೆ ಮೇಳ ಬಿಟ್ಟು ಕದ್ರಿಗೆ ಬಂದದ್ದು. ಆಗ ಅಂಬಾಪ್ರಸಾದ್ ಗೌನ ಆಗಿದ್ದವ. ಸುಂಕದಗಟ್ಟೆಯಲ್ಲಿ ವೇಷ ಮಾಡೋದಕ್ಕೂ ಟೆಂಟಿನ ಮೇಳದಲ್ಲಿ ವೇಷ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಟೆಂಟಿನ ಮೇಳದ ವೇಷಧಾರಿಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ, ಬಯಲಾಟದ ಮೇಳದ ವೇಷಧಾರಿಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ. ಅನೇಕ ಜನರಿಗೆ ಒಂದು ಫ್ರೇಮ್ ಅನ್ನ ತಂದು ಕೊಟ್ಟಿತ್ತು ಅಂತ ಹೇಳಿ ಗೆಜ್ಜೆ ಪೂಜೆ. ನೀವು ಹೇಗೂ ಮನೋಹರಣ್ಣಂದು ನಾಗನ್ನು ಮೀರಿಸುವವರು ಯಾರಿಲ್ಲ. ಜೊತೆಗೆ ಅನೇಕ ಜೊತೆಗೆ ವೇಷ ಮಾಡಿದವರು, ಆ ಪ್ರಸಂಗದಲ್ಲಿ ವೇಷ ಮಾಡಿದವರಿಗೂ ಕೂಡ ಒಂದು ಒಳ್ಳೆಯ ಫ್ರೇಮ್ ಅನ್ನ ಗೆಜ್ಜೆ ಪೂಜೆ ಅನ್ನುವಂತಹ ಪ್ರಸಂಗ ತಂದು ಕೊಟ್ಟಿದ್ದು. ಇವತ್ತಿಗೆ ನಾನು ಇಲ್ಲಿ ತನಕ ಗೆಜ್ಜೆ ಪೂಜೆ ಎಷ್ಟು ಪ್ರದರ್ಶನಗೊಂಡಿದೆ ಅಂತ ಹೇಳಿ ಒಂದು ನನ್ನ 5,000ಕ್ಕೂ ಅಧಿಕ ಪ್ರದರ್ಶನವನ್ನ ಈಗ ಈ ವರ್ಷ, ಕಳೆದ ವರ್ಷ ನಮ್ಮ ಮೇಳದಲ್ಲಿ ಒಂದು 7-8 ಪ್ರದರ್ಶನ ಆಯ್ತು. ಸಸಿ ಇತ್ತಿಲ್ಲಲ್ಲಿ ಮೇಳದಲ್ಲಿ. ಈಗ ಹೇಗೆ ಅಂತ ಕೇಳಿದ್ರೆ ಪ್ರಸಂಗ ಕೇಳ್ತಾರೆ, ಅದು ಹೆಚ್ಚು ಈಗ ಪ್ರದರ್ಶನ ಆಗ್ಲಿಕ್ಕೆ ಕಡಿವಾಣ ಯಾಕೆ ಅಂತ ಕೇಳಿದ್ರೆ, ಅದಾಡಬೇಕಾದ್ರೆ ನಾನು ಒಪ್ಪಿಗೆ ಬೇಕು. ಅದನ್ನು ನಾನು ಕಡ್ಡಾಯವಾಗಿ, ಮತ್ತೆ ಅದಕ್ಕೆ ಒಂದು ಮಾನದಂಡ ಅಂತ ಹೇಳಿ ಏನಾದ್ರೂ ಕೊಡ್ಬೇಕು. ಮತ್ತೆ ನನ್ನ ಅಗತ್ಯ ಇದ್ರೆ ಕರಿಬಹುದು, ಕರಿಬೇಕು ಅಂತಿಲ್ಲ ಒತ್ತಾಯ. ಹಾಗೆ ಈಗ ಸಸಿತ್ತಿನಲ್ಲಿ ಕರೀತಾರೆ. ಈಗ ಈ ಸಲ ಉಂಟು ಸಸಿತ್ತಿಲ್ಲದ್ದು, ಅಲ್ಲಿ ಜಾಲ್ಸೂರ್ ಹತ್ರ ಒಂದು ಕಳಿಸಿ ಈಗಲೇ ಅವರು ಬುಕ್ ಮಾಡಿದ್ದಾರೆ. ಡಿಸೆಂಬರ್ 12-13 ನೀವು ಬರಬೇಕು, ನಿಮ್ಮ ಪ್ರಸಂಗ ಓಡ್ಬೇಕು, ಅದಕ್ಕೆ ಎಂತ ಆಗ್ಬೇಕು ಹೇಳಿ. ಗೆಜ್ಜೆ ಪೂಜೆಯ ನಾಗ ಅಂತ ಹೇಳಿದ್ರೆ ಮನೋಹರಣ್ಣ ಒಪ್ಪಿಕೊಡುವ, ಎಲ್ಲರೂ ಒಪ್ತಾರೆ. ಗೆಜ್ಜೆ ಪೂಜೆಯ ನಾಗನ ಪಾತ್ರ ನನ್ನನ್ನ ಹೊರತುಪಡಿಸಿ ಆ ಜಾಗದಲ್ಲಿ ನಾನು ಇನ್ನೊಬ್ಬನನ್ನ ನೋಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಸರಿಸಮಾನವಾಗಿ ಯಾರು ಮಾಡಬಲ್ಲರ ಆ ಪಾತ್ರವನ್ನ? ಮಾಡ್ಲಿಕ್ಕೆ ತುಂಬಾ ಇದೆ. ಈಗ ಅಶೋಕ್ ಶೆಟ್ಟರ್ ಮಾಡಿದ್ದಾರೆ, ವಿನೋದ ಮಾಡಿದ್ದಾನೆ, ವಿನೋದ್ ರೈ ಮಾಡಿದ್ದಾರೆ, ಅವರಿಬ್ಬರೇ ಹೆಚ್ಚಾಗಿ. ಗಣೇಶ್ ಕುಂದರ್ ಮಾಡಿದ್ದಾರೆ. ಮಾಡ್ಲಿಕ್ಕೆ ಮಾಡ್ಬೋದು, ಅದ್ರಲ್ಲಿ ಆ ಪಾತ್ರದಲ್ಲಿ ಅಲ್ಲ. ಹೌದು, ಆದ್ರೆ ನನಗೆ ನಾನು ಮಾಡಿದಕ್ಕಿಂತ 90% ಅದು ನನಗೆ ಇವರದ್ದು ಓಕೆ, 4 ಜನ ಮೆಚ್ಚಿಕೊಳ್ತಾರೆ ಅಂತ ಹೇಳುವ. ಅಲ್ಲ, ಅದಕ್ಕೆ ಓಟು ಜನರು ಕೊಡ್ಬೇಕು. ಈಗ ನನ್ನ ಹತ್ರ ಕಳೆದ ವರ್ಷ ಒಂದು ಕಾರ್ಯಕ್ರಮ ಆಗುವಾಗ ಅಶೋಕ್ ಶೆಟ್ಟರಿಗೆ ಹೇಳಿದ್ರು, ಎಂದಂಚಿನ ವೇಷನ ಗೆಜ್ಜೆದ ಪೂಜೆ ಅಂತ ಹೇಳಿದ್ರು. ಸಸಿಕಲ್ ಮೇಳದಲ್ಲಿ ಅವರು ಮೇಂಕಲ ನನಗೆ ಎಷ್ಟಾಗಿದ್ದಲ್ಲ ಇದನ್ನ ಕೀರ್ತಿ ಹೌದಾನೆ ನಾಗೆ ಮಲ್ಪೇರೆ ವಲ್ಯ ಅಂತ ಹೇಳಿದ್ರು. ಆ ಮಲ್ಪಲೆ ತೊಂದರೆಜಿ ಅವು ಇರಿಪು ನಡೆ ಊಟ ಮಲ್ಪಜಿ ಅಂತ ಹೇಳಿದ್ರು. ಹಾಗೆ
ಅದು ಈಗ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಲ್ಲ, ಜನರು ನಾನು ಇರುವಾಗ ಮಾಡಿದಾಗ ಅದಿದ್ದದೆ. ನಾನು ಜನರು ಇದನ್ನ ಒಪ್ಪಿಗೆನೆ ಬಿಟ್ಟು ನಾನು ನಿಮಗೆ ನಿಮ್ಮ ಹತ್ರ ಕೇಳುವಂತದ್ದು, ನೀವು ನೋಡಿದ್ದೀರಿ, ಒಡನಾಟ ಇದೆ, ಈ ಜಾಗವನ್ನು ಇವನು ತುಂಬಬಲ್ಲ ಅಂತ ಹೇಳಿದ್ರೆ ಯಾರು? ವಿನೋದ ಅಶೋಕ್ ಶೆಟ್ರು ಮಾಡ್ತಾರೆ. ಇವರು ಇದನ್ನು ತುಂಬಿಸಬಲ್ಲ.